ಮಾಡಿ ಇವೇ ಮುಂದುವರಿಸಿ. ಸ್ಟೇಷನ್ಗೆ ಅಟ್ಯಾಕ್ ಮಾಡೋದು, ಸ್ಟೇಷನ್ಗೆ ಕಲ್ಲು ಹೊಡಿಯೋದು, ಜನ ತುಂಬಿ ಮಾಡೋದು ಎಲ್ಲರದು ಇದೆ ಡೀಟೇಲ್ಸು. ಆಯ್ತು, ಯಾರಾದ್ರೆ ರೌಡಿ ಶೀಟ್ ಇದ್ಮೇಲೆ ಬರ್ಬೇಕು, ಕ್ಲೋಸ್ ಆಗೋರ್ಗು ಬರೋದು. ಕಂಜೆಸ್ಟೆಡ್ ಆಗುತ್ತೆ ಮೂವ್ಮೆಂಟ್. ಯಾರ್ಯಾರು ಗಡ್ಡ ಮೀಸೆಗಳು, ಇಷ್ಟಿದ್ದ ಕೂದಲುಗಳು, ಇವೆಲ್ಲ ಇರೋದು ಅಂತವ್ರನ್ನೆಲ್ಲ ಇವಾಗ ಫಾಲೋ ಮಾಡಿ ಹೊರಗೆ ನಿಲ್ಲಿಸು. ಅವ್ರ ಹೆಸರು ನೋಟ್ ಮಾಡ್ಕೊಂಡು ಅದೆಲ್ಲ ಫೋಟೋ ತೆಗೆದು ನಾಳೆ ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ನೀಟಾಗಿ ಶೇವಿಂಗ್ ಮಾಡಿಕೊಂಡು ಕಟಿಂಗ್ ಮಾಡಿಸ್ಕೊಂಡು ಅಚ್ಚುಕಟ್ಟಾಗಿ ನಾಳೆ ಬೆಳಗ್ಗೆ ಯಾರ್ಯಾರು ಅಂತವ್ರು ಐಡೆಂಟಿಫೈ ಮಾಡಿದ್ರಲ್ಲ ಅಂತವ್ರನ್ನೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಧಾರ್ಮಿಕ ಕಾರಣಗಳು ಹೊರತುಪಡಿಸಿ ಬೇರೆ ಯಾವುದನ್ನು ಎಕ್ಸ್ಕ್ಯೂಸ್ಕೋಬೇಡಿ. ಈಗ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ಆ ದೇವರಿಗೆ ತಲೆ ಕೂತಿರ್ತೀನಿ, ಯಾವುದೇ ಇರಲ್ಲ, ರಿಲಿಜಿಯಸ್ ರೀಸನ್ಸ್ ಏನಿದೆ ಬಿಟ್ಟು ಹೊರತುಪಡಿಸಿ ಬೇರೆ ಯಾವ ಯಾವುದೋ ಕೇಸ್ ನಿಂದು 16 ಆಗಿದೆಯಲ್ಲ, ಇನ್ನು ಕ್ಲೋಸ್ ಆಗಿಲ್ಲ ಅಂದ್ರೆ ನಿಂದು ಇನ್ನೂ ಇದು ಆಕ್ಟಿವ್ ಆಗಿ ಅಂತ ಆಯ್ತು. ಏನ್ ಕೆಲಸ ಮಾಡ್ತೀಯ? ಡ್ರೈವಿಂಗ್. ಏನ್ ಡ್ರೈವಿಂಗ್? ಸೇಫಾಗಿ ಬರ್ತಾರ ಜನ ನಿಮ್ ಜೊತೆ? ಏನ್ ದೇವ್ರ ಬಿಟ್ಟಿದ್ಯಾ? ಅಚ್ಚುಕಟ್ಟಾಗಿ ನೀಟಾಗಿ ಸ್ವಿಮ್ ಮಾಡ್ಕೊಂಡ್ ಬರ್ಬೇಕು. ಶೋಕಿ ಅಂದ್ರೆ ಮನೆಯಲ್ಲಿ ಇಟ್ಕೊ. ಮನೆಯಿಂದ ಹೊರಗೆ ಬರ್ತಿದೀಯ ಅಂತಂದ್ರೆ ಅಚ್ಚುಕಟ್ಟಾಗಿರ್ಬೇಕು. ಇದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳ್ರಿ. ನೋಡಿ ಇವನು ಬರ, ನಿಂದ ಯಾವ್ದ ಕೇಸು? ನೀನ್ ಯಾಕೆ ಜೇಸಿಂದ ಬರೋರ್ಗೆ ಯಾಕೆ ಬಿಡ್ತೀವಿ? ಜೇಸಿಂದ ಬರ್ಬೇಕಾದ್ರೆ ಎಕ್ಸ್ಟ್ರಾ ರೆಡಿ ಇಟ್ಕೊಂಡು ಪಡ್ಕಂತ ಮಾಡ್ಕಳ್ತೀವಿ. ಕಣ್ಣಿಗೆ ಬಿದ್ದಿಲ್ಲ ಮತ್ತೆ ಗ್ರಾಚಾರ ಹೋಗು, ಬಿಡಿಸ್ತೀನಿ ನಿಂದು. ರಿಯಾಕ್ಟಿವ್ ಇವಾಗ ಕರ್ಕೊಂಡು ಹೋಗಿ ಇಮಿಡಿಯೇಟ್ ಆರ್ಡರ್ ಮಾಡಿದ್ವಿ. ಸಂಜೆ ಅಷ್ಟೊತ್ತಿಗೆ ಓಡಿಸಿ ಅವನ್ನ. ಏನಕ್ಕೆ ಬಿಟ್ಕೊತೀರಿ? ಊರಿಂದ ಮನೆಯಿಂದ ಹೊರಗಡೆ ಇದ್ರೆ ಅರಿವಾಗತ್ತೆ ಅವ್ರಿಗೆ. ಆಯ್ತು, ನೀನ್ ಬರ. ನೀಟಾಗಿ ಕಟ್ಟಿಂಗ್ ವಿಷಯ ಎಲ್ಲ ಮಾಡಿಸ್ಕೊಂಡು ಹೋಗು. ಹೋಗು ಮಹೇಶ, ಈ ಕಡೆ ಬಿಟ್ಟದ ತಗೋ. ಈ ಕಡೆ ಎಲ್ಲ ಒಂದ್ ಕಡೆ ಸಪ್ರೇಟ್ ಮಾಡಿ ಹೋಗ. ನೀನು ಹೋಗ. ಬರ. ಯಾವ ಕೇಸ್? ಇದನ್ನ ಮುಂದುವರಿಸಿ. ನಿನ್ನೆ ಯಾರಾದ್ರೂ ಫುಲ್ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.